ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಹೂಗಳು ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ಈ ಸಂದರ್ಭದಲ್ಲಿ ಬೆಳೆದಿರುತ್ತೆ. ಹೂವು ಅನ್ನುವಂಥ ಒಂದು ವಿಚಾರ ದೇವರಿಗೆ ನಾವು ಅರ್ಪಿಸುವಂಥದ್ದು. ವೇದಗಳಲ್ಲೆಲ್ಲ ಏನೇನೆಲ್ಲ ಹೇಳಿದ್ದಾರೆ ಅಂತ ಹೇಳಿ ನಾನೊಂದು ವಿಶೇಷವಾದಂತಹ ವೃಕ್ಷದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದರಿಂದ ಬರುವಂತಹ ಹೂವುಗಳು ಕೂಡ ಮಹಾಭಾರತದಲ್ಲಿ ಈ ವೃಕ್ಷವನ್ನ 5 ಪ್ರಮುಖ ವೃಕ್ಷ ಅಂತ ಹೇಳಿ ವೃಕ್ಷಗಳಲ್ಲಿ ಪರಿಗಣಿಸಲಾಗುತ್ತೆ. ಅಷ್ಟೇ ಅಲ್ಲ, ಸಮುದ್ರ ಮಂಥನದಲ್ಲಿ ಬಂದಿರೋದು ಅಂತ ಹೇಳಿ. ಕೃಷ್ಣ ಇಂದ್ರಲೋಕಕ್ಕೆ ಹೋಗಿ ಈ ಒಂದು ಗಿಡಕ್ಕೋಸ್ಕರ ಜಗಳವಾಡಿ ಬಂದಿದ್ನಂತೆ ನೋಡಿ. ಅಮರಾವತಿಯಿಂದ ದ್ವಾರಕಕ್ಕೆ ತರಲೇಬೇಕು ಈ ಒಂದು ಹೂವನ್ನ, ಈ ವೃಕ್ಷವನ್ನ ಅಂತ ಹೇಳಿ. ಇದರ ಹಿಂದಿನ ಕಥೆ ಏನು ಗೊತ್ತಾ? ಸಾಕಷ್ಟು ಕಥೆಗಳಿದೆ, ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಕಥೆಗಳು ಇದೆ. ಆದರೆ ಇನ್ನೊಂದು ಅರ್ಥದಲ್ಲಿ ವೇದಗಳಲ್ಲಿ ಹೇಳಿರುವಂತಹ ಒಂದು ಕಥೆನ ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೀನಿ. ಈ ವೃಕ್ಷವನ್ನ ಕಲ್ಪತರು ಅಂತ ಹೇಳಿ ಕರೀತಾರೆ. ಪಾರಿಜಾತ ಸಮುದ್ರ ಮಂಥನದ ಸಂದರ್ಭದಲ್ಲಿ ಬಂದಿರುವಂಥದ್ದು. ಇಂದ್ರ ಏನು ಮಾಡ್ತಾನೆ, ಈ ಸಮುದ್ರ ಮಂಥನದಲ್ಲಿ ಬಂದಿರುವಂತಹ ಈ ಒಂದು ವೃಕ್ಷವನ್ನ, ಈ ಒಂದು ಗಿಡವನ್ನ ತೆಗೆದುಕೊಂಡು ಅಮರಾವತಿಯಲ್ಲಿ ನೆಡ್ತಾನಂತೆ. ಸಮುದ್ರ ಮಂಥನವೆಲ್ಲ ಆದ ಮೇಲೆ ನಾರದ ಮುನಿಗಳು ಹೀಗೆ ದೇವಲೋಕಕ್ಕೆ ಅಂತ ಬಂದಾಗ, ಇಂದ್ರನ ಈ ಲೋಕಕ್ಕೆ ಬಂದಾಗ ಈ ವೃಕ್ಷದ ಹೂವನ್ನ ಅಲ್ಲಿ ಕೆಳಗೆ ಬಿದ್ದಿರುವಂಥದ್ದನ್ನ ತೆಗೆದುಕೊಳ್ತಾನೆ. ಅದನ್ನು ತಂದು ಏನು ಮಾಡ್ತಾನೆ, ಕೃಷ್ಣನ ಹತ್ರ ತಂದು ಕೊಡ್ತಾನೆ ದ್ವಾರಕಕ್ಕೆ, ಭೂಮಿಯ ಮೇಲೆ. ಇದರ ಪರಿಮಳ ಸತ್ಯಭಾಮೆ ಕೃಷ್ಣನ ಹತ್ರ ಈ ವೃಕ್ಷವನ್ನ ಎಲ್ಲಿಗೆ ತರೋಣ ಅಂತ ಕೇಳೋ ಹಾಗೆ ಮಾಡ್ತು. ಅಷ್ಟು ಸುಗಂಧ ಭರಿತವಾಗಿರುವಂಥದ್ದು, ಅಷ್ಟು ಪರಿಮಳಯುಕ್ತವಾಗಿರುವಂಥದ್ದು ಈ ಪಾರಿಜಾತ. ಆಗ ಕೃಷ್ಣ ಇಂದ್ರ ಲೋಕಕ್ಕೆ ಹೋಗಿ ಈ ಒಂದು ವೃಕ್ಷವನ್ನು ತೆಗೆದುಕೊಂಡು ಬರೋದಕ್ಕೆ ಜಗಳವನ್ನೂ ಆಡ್ತಾನಂತೆ. ಕೊನೆಗೆ ಪಾರಿಜಾತ ಈ ಭೂಮಿಗೆ ಬರುತ್ತೆ, ದ್ವಾರಕಕ್ಕೆ ಬರುತ್ತೆ ಅನ್ನುವಂತಹ ಮಾತು ನೋಡಿ. ಸಮುದ್ರ ಮಂಥನದಲ್ಲಿ ಹುಟ್ಟಿರುವಂಥದ್ದು ಇಂದ್ರಲೋಕಕ್ಕೆ ಹೋಗಿ ನಂತರ ಭೂಮಿಗೆ ಬಂದಿರೋದ್ರಿಂದ ಇದೊಂದು ದೈವಿಕ ವೃಕ್ಷ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಹೂವಿನ ಸುವಾಸನೆ ಏನಿದೆ ಸಾಕಷ್ಟು ಸಕಾರಾತ್ಮಕ ತರಂಗಗಳನ್ನು ನಮ್ಮ ಸುತ್ತ ತರುತ್ತೆ, ನಕಾರಾತ್ಮಕತೆಯಿಂದ ನಮ್ಮನ್ನು ದೂರವಿಡುತ್ತೆ ಅನ್ನುವಂತಹ ನಂಬಿಕೆ. ಒಂದು ದೈವಿಕ ವೃಕ್ಷ ಈ ಪಾರಿಜಾತ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.